सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं ग्रहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भुवराहं भजेऽहं वादराजणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामा यतिकुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति अजग्रीवेत्यादिना अजग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम् ಇಲ್ಲಿಯವರೆಗೆ 49 50ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಅದರಲ್ಲಿ 49ನೇ ಶ್ಲೋಕ ಹೇಗೆ ಹನುಮಂತನ ಸ್ತೋತ್ರ ಆಗಿದೆ ಹಾಗೆ ಮಧ್ವಾಚಾರ್ಯರ ಸ್ತೋತ್ರನೂ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಅದನ್ನ ಮಂಟಪಂ ರಾಜಗೋಪಾಲಾಚಾರ್ಯರು ಏನ್ ತಿಳಿಸ್ತಾ ಇದ್ರು ಆ ವಿಷಯವನ್ನ ನೋಡ್ತಾ ಇದ್ವಿ. ಅಲ್ಲೇ ಈ ಚಂದ್ರಿಕಾದಲ್ಲಿ ಬರೋ ವಿಷಯಗಳನ್ನೆಲ್ಲ ನೋಡ್ತೀವಿ. ಇದಾದ್ಮೇಲೆ ಅವ್ರು ಅಲ್ಲೇ ಹೇಳ್ತಾರೆ ಭೀಮನ ಸ್ತೋತ್ರನೂ ಇದಾಗಿದೆ ಅಂತ. ಯಾವುದೋ ಈ ಶ್ಲೋಕ, ಈ ಶ್ಲೋಕದಲ್ಲಿ ಭೀಮನ ಬಗ್ಗೆ ಹೇಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದ್ರೆ, ಹನುಮನ್ ಅಂದ್ರೆ ಭೀಮನನ್ನು ಹೇಳ್ಬೋದು ಈಗ ಶಬ್ದ, ಮಧ್ವಾಚಾರ್ಯನ ಅಷ್ಟೇ ಹೇಳ್ಬೇಕು ಅಂತಿಲ್ಲ. ಯಾಕೆ? ಹನುಮನ್ ಅನ್ನೋದಕ್ಕೆ ಜ್ಞಾನ ಇರೋನು ಅಂತ ಅರ್ಥ. ಭೀಮಸೇನ ದೇವರ ಜ್ಞಾನ ದೊಡ್ಡದು, ತುಂಬಾ ವಿಶೇಷವಾದ ಜ್ಞಾನ ಅವ್ರಿಗಿತ್ತು. ಬರೀ ಬಾಹುಬಲ ಅಷ್ಟೇ ಅಲ್ಲ, ಬರೀ ಯುದ್ಧ ಮಾಡೋದು ಸಂಹಾರ ಮಾಡೋದು ಇಷ್ಟೇ ಅಲ್ಲ, ಅವರ ಜ್ಞಾನ ಬಹಳ ಇತ್ತು. ಅದ್ ಹೇಗ್ ಗೊತ್ತಾಯ್ತು? ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥದ ಬಗ್ಗೆ ದೊಡ್ಡ ಚರ್ಚೆ ನಡೆಯಿತು. ಚರ್ಚೆ ನಡೆದಾಗ ಭೀಮಸೇನ್ ದೇವರ ಪ್ರತಿಪಾದನೆ, ಅವರ ಜ್ಞಾನ ಅದು ಎಷ್ಟು ಎತ್ತರ ಮಟ್ಟದ್ದು ಅಂತ ಎಲ್ರಿಗೂ ಗೊತ್ತಾಯ್ತು. ಯಾಕೆ? ಎಲ್ರು ಒಂದೊಂದು ದೊಡ್ಡ ದೊಡ್ಡ ಪುರುಷಾರ್ಥ ಅಂದ್ರು. ಧರ್ಮ ಅಂತ ಒಬ್ರು ಅರ್ಥ ಅಂತ, ಇನ್ನೊಬ್ರು ಮೋಕ್ಷ ಅಂತ. ಅದ ನಿಜವಾದ ಪುರುಷಾರ್ಥ ಯಾವುದು? ಅತಿ ಶ್ರೇಷ್ಠ ಪುರುಷಾರ್ಥ ಅದು ಕಾಮ ಅಂತ ಹೇಳ್ತಾರೆ ಭೀಮಸೇನ್ ದೇವರು. ಅವರ ಜ್ಞಾನನೇ ಅದ್ಭುತ, ಅದನ್ನ ನೋಡ್ಬಹುದು. ಅದು ಹನುಮನ್ ಅಂದ್ರೆ ಅದು ಭೀಮಸೇನ ದೇವರನ್ನ ಕರೆಯುವ ಶಬ್ದ ಆಗತ್ತೆ. ಇಲ್ಲಿ ಇವ್ರು ಹೇಳಿದ್ದು ಮುಖ್ಯವಾದ ಶಬ್ದ, ಇದು ತಕ್ಷಣನೇ ಸ್ಫುರಣೆ ಆಗೋದು ಭೀಮನ ಬಗ್ಗೆ ಇದೆ ಇದು ಶ್ಲೋಕ ಅಂತ ಹೇಗ್ ಗೊತ್ತಾಗತ್ತೆ ಅಂದ್ರೆ, ಪರಿಮಾಣ ಅಧಿಕ ರೂಪಸ್ಯ
ಭೂರಿ ಮಹಿತ್ವಸ್ಯ ಭೀಮರೂಪೇ ಪ್ರಸಿದ್ಧತ್ವ ಅಂತ ವಾಕ್ಯ. ಇದರ ಅರ್ಥ ಇದು, ಭೀಮ ತುಂಬಾ ಮೈಕಟ್ಟು ಚೆನ್ನಾಗಿತ್ತು ಭೀಮ ರೂಪದಲ್ಲಿ, ಹಾಗಂತ ಹನುಮದ್ ರೂಪದಲ್ಲಿ ಇರ್ಲಿಲ್ಲ ಅಂತಲ್ಲ. ಆದ್ರೆ ಭೀಮ ಅಂದ್ರೆ ಆ ಕ್ಷತ್ರಿಯ ವೀರ ಅಲ್ವಾ, ಒಳ್ಳೆ ಮೈಕಟ್ಟು, ಆ ಪರಿಮಾಣ, ಆ ತೂಕ, ಆ ದೇಹದ ಇದು ಅದೆಲ್ಲ ದೊಡ್ಡದು. ಹಾಗಾದ್ರೆ ಭೂರಿ ಮಹಿಮಾ, ಬಹಳ ದೊಡ್ಡ ಮಹಿಮೆ ಆ ಭೀಮಸೇನ ದೇವರದಿತ್ತು. ಯಾಕಂದ್ರೆ ಆನೆಗಳನ್ನೆಲ್ಲ ಲೀಲಾಜಾಲವಾಗಿ ಚಿಕ್ಕ ವಯಸ್ಸಿನಲ್ಲೇ, ಸಿಂಹ ಆನೆ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಅವನು. ಅಂಥ ಭೀಮನ ಒಂದು ದೇಹಧಾರಣೆ ಎಷ್ಟಿರ್ಬೇಕು, ಆ ದೇಹದ ಪರಿಮಾಣ ಎಷ್ಟು ದೊಡ್ಡದಿರ್ಬೇಕು. ಅದರಿಂದ ಭೂರಿ ದೊಡ್ಡ ದೇಹವನ್ನ ಪಡೆದು ಮಹಿಮೆಯನ್ನ ಹೊಂದಿದವರು. ಭೂರಿ ಮಹಿಮಾ ಅಂದ್ರೆ ಅದು ಭೀಮ ರೂಪದಲ್ಲಿ ಬಹಳ ಪ್ರಸಿದ್ಧ. ಹಾಗಾಗಿ ಹನುಮನ್ ಅನ್ನೋದ್ರಿಂದ ಹನುಮಂತ ದೇವರು, ಭೂರಿ ಮಹಿಮನ್ ಅನ್ನೋದ್ರಿಂದ ಭೀಮಸೇನ್ ದೇವರನ್ನ, ಮತ್ತೆ ಹನುಮನ್ ಅಂದ್ರೆ ಮಧ್ವಾಚಾರ್ಯನ. ಒಂದು ಹನುಮನ್ ಅನ್ನೋ ಶಬ್ದ 3 ರೂಪಗಳನ್ನು ಹೇಳುತ್ತೆ. ಒಂದು ಹನುಮಂತನೇ ಭೀಮ, ಹನುಮಂತನೇ ಮಧ್ವಾಚಾರ್ಯ, ಆದ್ರಿಂದ ಇದು ಒಂದು ಉತ್ತರ. ಇನ್ನೊಂದು ಹನುಮನ್ ಅನ್ನೋ ಶಬ್ದ ಅದು ಸುಮ್ನೆ ಈ ತಂದೆ ತಾಯಿಗಳು ಮಕ್ಕಳಿಗೆ ಹೆಸರಿಡ್ತಾರಲ್ಲ, ಅರ್ಥ ಇಲ್ಲದೆ ಇರೋ ಹೆಸರು. ಈಗ ದೇವರ ಹೆಸರನ್ನ ಇಟ್ರು ಅರ್ಥ ಇರತ್ತಾ? ಇರಲ್ಲ. ಯಾಕೆ ದೇವರಿಗೆ ಯಾವ ಅರ್ಥದಲ್ಲಿ ಆ ಶಬ್ದ ಇದೆಯೋ ಆ ಅರ್ಥದಲ್ಲಿ ನಮ್ಮಲ್ಲಿ ಬಳಸಲ್ಲ ಮನುಷ್ಯರಲ್ಲಿ. ಈಗ ಕ್ಷೀರಸಾಗರ ಭಟ್ಟ ಅಂತ ಒಬ್ಬನಿಗೆ ಹೆಸರಂತೆ, ಅವನ ಮನೆಯಲ್ಲಿ ಹಾಲು ಕುಡಿಲಿಕ್ಕೂ ಅವನಿಗೆ ಕಷ್ಟ. ಕ್ಷೀರಸಾಗರ ಭಟ್ಟ ಅಂತ ಅವನಿಗೆ ಹೆಸರು. ಅಂದ್ರೆ ಹೆಸರಿಟ್ರು ಅರ್ಥ ಅದಕ್ಕೆ ಅನ್ವಯ ಹೊಂದಲ್ಲ. ಕೃಷ್ಣ ರಾಮ ಅಂತ ಇಟ್ರು ದೇವರಿಗೆ ಯಾಕೆ ಕೃಷ್ಣ ಅಂತ ಕರಿತಾ ಇದ್ರು, ರಾಮ ಅಂತ ದೇವರಿಗೆ ಯಾಕೆ ಕರಿತಾ ಇದ್ರು, ಆ ಅರ್ಥದಲ್ಲಿ ಮನುಷ್ಯರಲ್ಲಿ ಬಳಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಸರಿಗೆ ಮಾತ್ರ ಅವನ್ ಸ್ಮರಣೆ ಬರ್ಲಿ ಅಂತ ರಾಮಕೃಷ್ಣ ಅಂತ ಅಷ್ಟೇ ಹೆಸರಿಡೋದು. ಆದ್ರೆ ಹನುಮನ್ ಅನ್ನೋ ಶಬ್ದ ಆ ಥರ ಇಡ್ಲಿಲ್ಲ. ಅಂಜನಾದೇವಿಯ ಪುತ್ರ, ಕೇಸರಿಯ ಪುತ್ರ ಆ ಹನುಮಂತನಿಗೆ ಹನುಮಾನ್ ಅನ್ನೋ ಹೆಸರು ಅದು ಸಾರ್ಥಕ. ಪರಿಪೂರ್ಣ ಜ್ಞಾನ ಇರೋವನಿಗೆ ಹನುಮನ್ ಅಂತ ಕರೀತಾರೆ. ಆ ಪರಿಪೂರ್ಣ ಜ್ಞಾನ ಇರೋನನ್ನ ಹನುಮನ್ ಅಂತ ಕರೆದ ಮೇಲೆ ಆ ಪರಿಪೂರ್ಣ ಜ್ಞಾನ ಅದು ಭೀಮಸೇನ ದೇವರಲ್ಲೂ ಇತ್ತು, ಮಧ್ವಾಚಾರ್ಯಲ್ಲೂ ಇತ್ತು. ಹಾಗಾಗಿ ಹನುಮನ್ ಅಂತಂದ್ರೆ 3 ರೂಪಗಳನ್ನು ಇಲ್ಲಿ ತಗೊಳ್ಬಹುದು. ಇನ್ನು ವಾಯು ಮೂಲ ರೂಪ ತಗೊಳ್ಳಿಕ್ ಬರಲ್ವಾ? ಏಷಃ ಪ್ರಳಯೇಪಿ ಪ್ರತಿಭಾತ ಪರಾವರಹ ಅಂತ ವೇದವಾಕ್ಯ ಹೇಳುತ್ತೆ ವಾಯುದೇವರ ಬಗ್ಗೆ. ಪ್ರಳಯ ಕಾಲದಲ್ಲೂ ಕೂಡ ಅವರ ಪ್ರತಿಭೆ ಇದೆಯಲ್ಲ, ಪ್ರತಿಭಾತ ಪರಾವರಹ, ಅದು ಪರಾಕಾಷ್ಠೆ ಅವರದು ಅಂತ ಹೇಳ್ತಾರೆ. ಅಂತ ಎಚ್ಚರ ಸದಾ ಇತ್ತು ಅವರ ಸ್ವರೂಪ, ಎಚ್ಚರ ಅವ್ರಿಗಿತ್ತು ಅಂತ. ಇಷ್ಟೆಲ್ಲ ಇದ್ದಾಗ ವಾಯುದೇವರು ಮೂಲ ರೂಪ ತಗೊಂಡ್ರೆ ಅಲ್ಲೂ ಪೂರ್ಣ ಜ್ಞಾನ, ಹನುಮನ್ ಅಂತ ಅವ್ರನ್ನೂ ಕರಿಬಹುದು. ಹನುಮಂತನ ಅಂತ ಹನುಮಾನ್ ಅಂತಾನೆ. ಇನ್ನು ಭೀಮನನ್ನು ಹನುಮಾನ್, ಯಾಕೆ ಧರ್ಮಾರ್ಥ ಕಾಮ ಮೋಕ್ಷ ಪುರುಷಾರ್ಥಗಳೆಲ್ಲ ಅವರ ಜ್ಞಾನ ಪ್ರಕಟ ಆಯ್ತು. ಮಧ್ವಾಚಾರ್ಯ ಹೇಳೋದೇ ಬೇಡ, ಅವರು ಹನುಮಾನ್. ಈ ರೀತಿ ನೋಡಿದಾಗ ಒಂದ್ ಶಬ್ದ ಸಾಕು ಈ ಶ್ಲೋಕದಲ್ಲಿ ಎಲ್ಲಾ ರೂಪಗಳ ಪ್ರಾರ್ಥನೆ ಮಾಡಿದ್ದಾರೆ ಅಂತ. ಇದು ಒಂದು. ನಾ ಹೇಳಿದ ಪ್ರಕಾರ ಈ ಹನುಮನ್ ಅಷ್ಟೇ ಅಲ್ಲ, ಪ್ರತಿಯೊಂದು ಶಬ್ದ ಇಲ್ಲಿ ಏನ್ ಕಾಣ್ತೀವಿ ಈ ಶಬ್ದ ಎಲ್ಲಾ ಅವತಾರದ ಬಗ್ಗೆನೂ ಇದೆ ಅಂತ ಅದು ನಾವು ಚಿಂತನೆ ಮಾಡ್ಬೇಕು. ವ್ಯಾಖ್ಯಾನಕಾರರು ಒಂದೊಂದು ತೋರಿಸಿರ್ತಾರೆ ಅಷ್ಟೇ, ಮಿಕ್ಕಿದೆಲ್ಲ ನಾವೇ ನೋಡ್ಬೇಕು ಅದನ್ನು. ಅದಲ್ಲಿ ಒಂದು ಮಧ್ವಾಚಾರ್ಯ ಪರವಾಗಿ ಹೇಗೆ ಅದ ಅರ್ಥ ಅಂತ ನೆನೆ ದಿವಸ ಅದು ನೋಡಾಯ್ತು. ಹನುಮಂತನ ಪರವಾಗೂ ನೋಡಾಯ್ತು. ಭೀಮನ ಪರವಾಗಿ ಇನ್ನು ಏನ್ ಹೇಳ್ಬಹುದು ಅನ್ನೋದನ್ನ ಗಮನಿಸ್ಬೇಕು. ರಾಮನಾಮ್ನಿ ಸದಾರಮನ್ ಅಂತ ಇದೆ. ಈ ರಾಮನಾಮದಲ್ಲಿ ಸದಾ ವಿಹರಿಸ್ತಾ ಇದ್ದ ಭೀಮಸೇನ ದೇವ ಅಂತ. ಅದು ಹೇಗೆ? ಭೀಮಸೇನ ದೇವರು ಇಲ್ಲಿ ರಾಮ ಅನ್ನೋ ಶಬ್ದಕ್ಕೆ ಅದನ್ನ ಬಿಡಿಸ್ಕೊಂಡು ಅದಕ್ಕೆ ಕೃಷ್ಣ ಅಂತ ಅರ್ಥ ಇದೆ ರಾಮ ಅನ್ನೋ ಶಬ್ದಕ್ಕೆ. ಯಾಕೆಂದ್ರೆ ಹೇಗೆ ಹನುಮನ್ ಅನ್ನೋದನ್ನ 3 ಅವತಾರಕ್ಕೆ ನಾವ್ ಇಟ್ಕೊಳ್ತೀವಿ, ರಾಮ ಅನ್ನೋ ಶಬ್ದವನ್ನು ಕೃಷ್ಣ ಅಂತಾನು ಇಟ್ಕೊಳ್ಬಹುದು. ಅದು ಹೇಗೆ? ರಾಮ ಅನ್ನೋ ಶಬ್ದಕ್ಕೆ ಏನರ್ಥ? ಸರಳವಾಗಿ ತಿಳ್ಕೊಳ್ಳೋದಿದ್ರೆ ರಮಂತೆ ಯೋಗಿನಃ ಅಸ್ಮಿನ್, ಯಾರಲ್ಲಿ ಯೋಗಿಗಳು ಅಂದ್ರೆ ಋಷಿ ಮುನಿಗಳೆಲ್ಲ ಯಾವಾಗ್ಲೂ ರಮಣ ವಿಹಾರ ಮಾಡ್ತಾರೋ, ಮನಸ್ಸಿನಿಂದ ಧ್ಯಾನ ಮಾಡಿ ಮಾಡಿ ಸಂತೋಷ ಪಡ್ತಾ ಇರ್ತಾರೋ ಅಂಥವನು ರಾಮ. ಅದು ಕೃಷ್ಣನೂ ಹೌದು, ಕೃಷ್ಣನ್ ಧ್ಯಾನನೂ ಮಾಡ್ತಾ ಇದ್ರು. ಹಾಗಾದ್ರೆ ಕೃಷ್ಣನೂ ರಾಮನಾಗ್ತಾನೆ, ರಾಮ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತಾನೆ. ಅಷ್ಟೇ ಅಲ್ಲ, ಈ ರ ಅಮ ಅಂತೆಲ್ಲ ಪದಚ್ಛೇದ ಮಾಡ್ಬಿಟ್ರೆ ಅದಿನ್ನೂ ಚೆನ್ನಾಗಿ ಸಿಗತ್ತೆ ಅರ್ಥ. ರ ಅಮ ರಾಮ ಅಂತ ಅದು ಬಿಡಿಸ್ತಾರೆ. ಇದನ್ನ ಯಮಕ ಭಾರತದಲ್ಲಿ ನೀವು ಗಮನಿಸ್ಬೋದು, ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ವ್ಯಾಖ್ಯಾನಗಳಲ್ಲಿ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ರಾಮ ಅನ್ನೋ ಶಬ್ದಕ್ಕೆ 10 ಅವತಾರದ ಬಗ್ಗೆ ಹೇಳ್ತಾರೆ. ರಾಮ ಅನ್ನೋ ಒಂದು ಶಬ್ದದಿಂದ ಅಷ್ಟು ಅರ್ಥ ತಗೊಳ್ತಾರೆ. ಅಲ್ಲಿ ರ ಅಮ ಅಂತ ಬಿಡಿಸಿ, ರ ಅಂದ್ರೆ ರಮಣೀಯ, ನೋಡ್ಲಿಕ್ಕೆ ಬಹಳ ಸುಂದರ. ಅಮ ಆದ್ರಿಂದಲೇ ಅವನ ಬಗ್ಗೆ ಪೂರ್ಣ ತಿಳ್ಕೊಳ್ಲಿಕ್ಕಾಗಲ್ಲ. ಮ ಅಂದ್ರೆ ಜ್ಞಾನ, ಜ್ಞಾನಕ್ಕೆ ತೋರೋನು ಮ. ಅಮ ಅಂದ್ರೆ ಪೂರ್ಣ ಜ್ಞಾನಕ್ಕೆ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂಥ ಸೌಂದರ್ಯ ಭಗವಂತನ ರೂಪ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಪರಿಪೂರ್ಣವಾಗಿ, ಅದನ್ನ ತಿಳ್ಕೊಳ್ಲಿಕ್ಕಾಗಲ್ಲ. ಅದು ಕೃಷ್ಣಂದಾಗ್ಬೋದು ರಾಮಂದಾಗ್ಬೋದು. ಅದಕ್ಕೆ ರ ಅಮ ರಾಮ ಅಂತ ಅವನ್ನ ಕರೀತಾರೆ ಅಂತ. ಈ ರೀತಿ ನೋಡಿದಾಗ ಭೂರಿ ಮಹಿಮಾ ಭೀಮಸೇನ ದೇವರು, ಹನುಮನ್ ಅದು ಭೀಮಸೇನ ದೇವರು, ರಾಮನಾಮ್ನಿಂದ ಕೃಷ್ಣ ನಾಮ್ನಿ ಅಂತ ಅರ್ಥ. ಈಗ ಯಾಕೆ ರಾಮ ಅನ್ನೋ ಶಬ್ದ ಕೃಷ್ಣನ ಹೇಳ್ತಾರೆ, ಕೃಷ್ಣ ನಾಮದಲ್ಲಿ ಯಾವಾಗಲೂ
ವಿಹರಿಸ್ತಾ ಇದ್ರು. ಇಂಥ ಭೀಮಸೇನ ದೇವರೇ ಆ ಕೃಷ್ಣನ ಅನುಗ್ರಹವನ್ನ ದಯಪಾಲಿಸಿ ನಮಗೆ ಆ ಮುಖಾಂತರ ಆ ರಮಾರಮಣ ಧಾಮ, ರಮ ಅಂದ್ರೆ ಲಕ್ಷ್ಮಿ, ಲಕ್ಷ್ಮೀ ರಮಣ ಅಂದ್ರೆ ರುಕ್ಮಿಣಿ ರಮಣ ಅಂತ ಅರ್ಥ. ಕೃಷ್ಣ, ಆ ಕೃಷ್ಣನ ಧಾಮ ಅಂದ್ರೆ ಗೋಲೋಕ ಇತ್ಯಾದಿಗಳು. ನಮಗೆ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಇದನ್ನು ಚಿಂತನೆ ಮಾಡ್ಬೋದು. ರಮಾರಮಣ ಧಾಮ ಅಂದ್ರೆ ಈಗ ಅಧಿಕ ಮಾಸದಲ್ಲಿ ಇದೀವಿ, ಅಧಿಕ ಮಾಸದಲ್ಲಿ ಕೃಷ್ಣನ ಪ್ರಾರ್ಥನೆನ ಮಾಡ್ಬೇಕು ವಿಶೇಷವಾಗಿ. ಆ ರೂಪ ಪುರುಷೋತ್ತಮ ರೂಪ. ಆ ಕೃಷ್ಣನ್ ಪ್ರಾರ್ಥನೆ ಮಾಡಿದ್ರೆ ಫಲ ಏನು? ಗೋಲೋಕ ಅಂತ ಹೇಳ್ತಾರೆ. ಕೃಷ್ಣನ್ ಲೋಕ ಅದು, ಕೃಷ್ಣ ಲೋಕ ಪ್ರಾಪ್ತಿ ಅಧಿಕ ಮಾಸದ ಫಲ. ರಮಾರಮಣ ಧಾಮ ಅಂದ್ರೆ ಆ ಗೋಲೋಕ ತಗೊಳ್ಳಿ, ಆ ರುಕ್ಮಿಣಿ ರಮಣನಾದ ಆ ಕೃಷ್ಣನ ಧಾಮ ಏನಿದೆ ಆ ಗೋಲೋಕ, ಅಥವಾ ಶ್ವೇತ ದ್ವೀಪಾನಂತಾಸನ ವೈಕುಂಠ ಅಂತ ಏನ್ ಕರಿತೀವಿ ಅದು. ಈ ಎಲ್ಲ ಲೋಕಗಳನ್ನ ಭೀಮಸೇನ ದೇವರೇ ನೀವು ನನಗೆ ಮಾ ಸಮಾಪಜ, ನನ್ನನ್ನು ಕುರಿತು ಅದನ್ನ ಕೊಡಿಸಿ, ನಾನು ಅದನ್ನು ಹೊಂದಬೇಕು, ಆ ತರ ಮಾಡಿ ನಿಮಗೆ ನಮಸ್ಕಾರ ಅಂತ. ಈ ರೀತಿ ನೋಡಿದಾಗ 3 ಈ ಅವತಾರಗಳನ್ನ ಈ ಶ್ಲೋಕ ತಿಳಿಸ್ತಾ ಇದೆ ಅಂತ. ಇದು ಒಂದಾಯ್ತು. ಇದು ಮುಂದಕ್ಕೆ ಹನುಮಂತನ ರೂಪವನ್ನ ಇಲ್ಲಿ ಹೇಗೆ ತಗೊಂಡಿದ್ದಾರೆ. ಇದು ಭೀಮಸೇನ ದೇವರ ಹೇಳಿ ಕೆಲವು ಶಬ್ದ ಇದೆ ಅಂತ ನೋಡಿದ್ವಿ. ಇಲ್ಲ, ಭೀಮಸೇನ ದೇವರ ಹೇಳಿಕ್ ಎಲ್ಲಾ ಶಬ್ದನೂ ಇದೆ, ಮಧ್ವಾಚಾರ್ಯ ಹೇಳಿಕ್ ಎಲ್ಲಾ ಶಬ್ದನೂ ಇದೆ. ಯಾವ ಶ್ಲೋಕದಲ್ಲಿ? ಈ 49ನೇ ಶ್ಲೋಕದಲ್ಲಿ ಹನುಮಂತನಂತೂ ಹೇಳ್ತಾ ಇದೆ ಅಂತ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಈ 50ನೇ ಶ್ಲೋಕದಲ್ಲಿ ಪ್ರಾಭಂಜನೆ ಅಂಜನಾಸೂನು ಕಂಜನಾಭಪ್ರಿಯಾಗ್ರಣೀ ಕುಂಜರಾಯುತ ಶಕ್ತಿಂಚ ತ್ವಂ ಜನಾನಾಂ ಪ್ರಯಚ್ಛಸಿ ಅಂತಿದೆ. ಇದರ್ಥ ಸುಲಭ. 10,000 ಆನೆ ಬಲವನ್ನ ಕೊಡ್ತಾನೆ ಈ ವಾಯುದೇವರ ಆರಾಧನೆ ಮಾಡಿದ್ರೆ. ಪದ್ಮನಾಭ ಪ್ರೀತಿ ಪಾತ್ರರಾದ ವ್ಯಕ್ತಿಯಲ್ಲಿ ಇವನು ಮೊದಲನೇವನು. ಯಾರು? ವಾಯುದೇವ ಅಂತ ಇಷ್ಟು ಬಂತು. ಜನರಿಗೆಲ್ಲ ನೀನ್ ಇಂಥ ಅನುಗ್ರಹ ಮಾಡ್ತೀಯಪ್ಪ ಅಂತ ಇಷ್ಟು ಬಂತು. ಪ್ರಾಭಂಜನೆ ಅನ್ನೋದು ಮೂಲ ವಾಯು, ಅಂದ್ರೆ ವಾಯು ಮೂಲ ಏನಿದೆ ಮೂಲ ರೂಪದ ಬಗ್ಗೆ ಹೇಳಿದ್ದಾರೆ. ಸರಿ, ಅಂಜನಾಸೂನು ಅಂತ ಒಂದು ಶಬ್ದ ಬಳಸಿದೆ. ಈ ಅಂಜನಾಸೂನು ಅನ್ನೋ ಶಬ್ದವನ್ನ ಬಳಸಿದ್ರಿಂದ ಏನ್ ಗೊತ್ತಾಯ್ತು? ಹನುಮಂತನ ಬಗ್ಗೆ ಹೇಳ್ತಾ ಇದ್ದಾರೆ. ಅಂಜನೆಯ ಮಗ ಅಂತ ಸ್ಪಷ್ಟ. ಅಷ್ಟೇ ಅಲ್ಲ, ರಾಮನಾಮ್ನಿ, ರಾಮನಾಮದಲ್ಲಿ ಯಾವಾಗ್ಲೂ ಆಸಕ್ತಿ ಅದು ಹನುಮಂತನ ಒಂದು ಲಕ್ಷಣ. ಹಾಗಾದ್ರೆ ಕೆಲವು ಲಕ್ಷಣ ಅದು ಭೀಮನ ಪರವಾಗಿ ತಗೊಳ್ತಾರೆ, ಕೆಲವು ಶಬ್ದ ಬಳಸಿದ್ರೆ ಅದು ಭೀಮಸೇನ ದೇವರಿಗೆ ಅನ್ವಯಿಸುತ್ತೆ, ಕೆಲವು ಶಬ್ದ ಅದು ಹನುಮಂತ ದೇವರಿಗೆ ಅನ್ವಯಿಸುತ್ತೆ. ಮಧ್ವಾಚಾರ್ಯರಿಗೆ ಅನ್ವಯಿಸುವಂತ ಶಬ್ದ ಯಾವುದು? ಹಾಗೆ ನೋಡಿದ್ರೆ ಹನುಮನನ್ನು ಒಂದೇ ಶಬ್ದ ಹೇಳ್ಬೇಕು. ಯಾಕಂದ್ರೆ ಮಿಕ್ಕಿ ಶಬ್ದ ಎಲ್ಲ ನೋಡಿದಾಗ, ಮೇಲ್ನೋಟಕ್ಕೆ ನೋಡಿದಾಗ ಅದು ಬೇರೆ ಬೇರೆ ರೂಪವನ್ನ ಹೇಳ್ತಾ ಇದೆ. ಅಂತೂ 49, 50ನೇ ಶ್ಲೋಕ ಸೇರಿಸಿದಾಗ ಒಟ್ಟು ಇದು ಬರೀ ಹನುಮಂತನ ಸ್ತೋತ್ರ ಅಂತ ಅಷ್ಟೇ ಅನ್ಕೊಳ್ಬೇಡಿ. ವಾಯು, ಹನುಮ, ಭೀಮ, ಮಧ್ವ ಹೀಗೆ ಎಲ್ಲ ಮೂಲ ರೂಪದ ಜೊತೆಗೆ ಅವತಾರ ರೂಪಗಳ ಸ್ತೋತ್ರ ಇದಾಗಿದೆ ಅಂತ ಇವರು ಈ ವ್ಯಾಖ್ಯಾನಕಾರರ ಅಭಿಪ್ರಾಯ. ಅದನ್ನ ಈ ರೀತಿ ನಾವು ತಿಳ್ಕೊಳ್ಬೇಕು. ಇಷ್ಟೊಂದು ಇನ್ನೂ ಕೊನೆಗಲ್ಲಿ ಹೇಳ್ತಾರೆ ಈ ವ್ಯಾಖ್ಯಾನದಲ್ಲೆಲ್ಲ, ಪ್ರದಾತೃತಾಯಶ್ಚ ರೂಪತ್ರಯೇಪಿ ತುಲ್ಯತ್ವಾತ್ ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಹನುಮಂತ, ಭೀಮ, ಮಧ್ವ ಅಂತ 3 ರೂಪ ತಗೊಳ್ಬೇಕಂದ್ರೆ, ಈಗ ಕುಂಜರಾಯುತ ಶಕ್ತಿಂಚ ತ್ವಂ ಜನಾನಾಂ ಪ್ರಯಚ್ಛಸಿ ಅಂತ ಮಾತ್ಬಂತು. ಇದಕ್ಕೆ ಅರ್ಥ ಏನು? ಯಾರು ಇವರನ್ನ ಸೇವೆ ಮಾಡ್ತಾರೋ ಹನುಮಂತ ದೇವರನ್ನ, ಅವರಿಗೆ 10,000 ಆನೆಯ ಬಲವನ್ನ ನೀನು ಕೊಡ್ತೀಯಾ ಅಂತ ನಿನಗೆ ನಮಸ್ಕಾರ ಅಂತ ಅಂದ್ರು. ಈಗ 10,000 ಆನೆ ಬಲ ಕೊಡೋ ಶಕ್ತಿ, ಆನೆ ಬಲವನ್ನ ಕೊಡುವಂತಹ ಶಕ್ತಿ ಬರೀ ಹನುಮಂತ ದೇವರಿಗೆ ಇದೆಯಾ? ಇಲ್ಲ, ಅದು ಭೀಮಸೇನ ದೇವರಿಗೂ ಇದೆ, ಮಧ್ವಾಚಾರ್ಯರಿಗೂ ಇದೆ. ಹಾಗಾದ್ರೆ ಪ್ರದಾತೃತ್ವ, ಈ ವರ ಕೊಡೋ ಶಕ್ತಿ 3 ರೂಪಗಳಲ್ಲೂ ಇದೆ. ಹಾಗಾಗಿ 3 ರೂಪದ ಸ್ತೋತ್ರನೂ ಇಲ್ಲಾಗಿದೆ. ಇಲ್ಲಾಂದ್ರೆ ನೀವೇನ್ ಅನ್ಬೇಕು? ಇಲ್ಲ, ಹನುಮಂತನಿಗೆ ಮಾತ್ರ ಆ ಶಕ್ತಿ, ಅದಕ್ಕೆ 10,000 ಆನೆ ಬಲನ್ ಕೊಡೋ ಅಂಜನಾಸೂನೋ ಹನುಮಂತನೇ ಅಂತ ಹೇಳಿದ್ದಾರೆ ಅಂತ ಹೇಳ್ಬೇಕು. ಆ ರೀತಿ ಹೇಳಿದ್ರೆ ಅವತಾರಗಳಲ್ಲಿ, ಅದು ವಾಯುದೇವರ ಅವತಾರಗಳಲ್ಲಿ ಭೇದ ಚಿಂತನೆ ಮಾಡಿದಾಗ ಆಯ್ತು, ಅದು ತಪ್ಪಾಗುತ್ತೆ. ಅವರಲ್ಲಿ ಹನುಮಂತನಲ್ಲಿ ಎಷ್ಟು ಶಕ್ತಿನೋ ಅಷ್ಟೇ ಭೀಮನಲ್ಲಿ, ಭೀಮನಲ್ಲಿ ಎಷ್ಟೋ ಅಷ್ಟೇ ಮಧ್ವಾಚಾರ್ಯಲ್ಲಿ ಅಂತಾನೆ ಹೇಳ್ಬೇಕು. ಇಲ್ಲ ಅಂದ್ರೆ ವ್ಯತ್ಯಾಸ ಮಾಡಿದ್ರೆ ಅದೊಂದು ಅಪರಾಧ, ಅದೊಂದು ಪಾಪಕ್ಕೆ ಕಾರಣ. ಹಾಗಾಗಿ ಹಾಗೆ ಮಾಡೋ ಹಾಗಿಲ್ಲ. 3 ರೂಪಗಳಲ್ಲೂ ಕೊಡೋ ಶಕ್ತಿ ಇದೆ. ಅಷ್ಟೇ ಅಲ್ದೇನೆ ಈ 3 ರೂಪಗಳ ಸ್ತೋತ್ರ ಯಾಕೆ ಮಾಡಿದ್ದಿಲ್ಲಿ ಅಂದ್ರೆ, ರಾಮ, ಕೃಷ್ಣ, ವೇದವ್ಯಾಸರು ಇದೆಲ್ಲ ಪಂಚವೃಂದಾವನದಲ್ಲಿ ಸನ್ನಿಧಿತರಾಗಿದ್ದಾರೆ. ಇವ್ರನ್ನ ಆರಾಧನೆ ಮಾಡೋದು ನಮ್ಮ ಮುಖ್ಯ. ಯಾಕಂದ್ರೆ ಹಿಂದೆನೂ ಬಂತು, ಶೇಷ ಸೀತಾಪತಿ ಇಬ್ಬರಿಗೆ ವಿಶೇಷವಾಗಿ ಯಾವ ರೂಪ ಧ್ಯಾನ ಮಾಡ್ಬೇಕು, ಅವ್ರಿಗೆ ಯಾವ ರೂಪ ಧ್ಯಾನ ಮಾಡಿದ್ರೆ ಅವ್ರಿಗೇನು ವಿಶೇಷ ಲಾಭ ಸಿಗತ್ತೆ, ಅದ್ರ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಅದ್ರಲ್ಲಿ 3 ರೂಪನೂ ಮುಖ್ಯ. ಈಗ ರಾಮ, ಕೃಷ್ಣ, ವೇದವ್ಯಾಸ. ಆದ್ರೆ ಈ 3 ರೂಪ ಧ್ಯಾನ ಮಾಡ್ಬೇಕಾದ್ರೆ ಒಂದು ಪ್ರತಿಮೆ ಬೇಕು, ಒಂದು ಪ್ರತೀಕ ಬೇಕು. ಈಗ ದೇವರನ್ನ ಹಾಗೆ ಧ್ಯಾನ ಮಾಡೋರು ಅದು ತುಂಬಾ ಉತ್ತಮರು, ವ್ಯಾಪ್ತೋಪಾಸಕರು ಅಂತ ಹೇಳ್ತೀವಿ. ಎಲ್ಲಾ ಕಡೆ ದೇವರನ್ನ ಕಾಣ್ತಾರೆ, ಅವ್ರಿಗೆ ಒಂದು ಪ್ರತಿಮೆ ಬೇಕಾಗಿಲ್ಲ. ಸಾಲಿಗ್ರಾಮದಲ್ಲಿ ದೇವರು ಅಂದ್ರೆ ಚಿಕ್ಕದಾಗೋಯ್ತು, ನೀವು ದೇವರ ವ್ಯಾಪ್ತಿನ ಚಿಕ್ಕದಾಗಿ ಒಂದ್ ಕಡೆ ಇಟ್ರಿ. ಹಾಗಲ್ಲ,
ನಾವು ಮನೆಯಲ್ಲಿ 100 ಸಾಲಿಗ್ರಾಮ ಇಟ್ಟೆ, 100 ಸಾಲಿಗ್ರಾಮದಲ್ಲಿ ಒಂದೊಂದು ಸಾಲಿಗ್ರಾಮ ಒಂದು ದೇವ್ರಿದ್ದಾನೆ. ಹಾಗಲ್ಲ, ದೇವ್ರ ಎಲ್ಲಾ ಕಡೆ ಇದ್ದಾನೆ. ನಾವೇನ್ ಮಾಡಿದ್ವಿ, ಈ ಸಾಲಿಗ್ರಾಮದ ಒಳಗಡೆ ಇಷ್ಟು ಪ್ರದೇಶದಲ್ಲಿ ಇದ್ದಾನೆ ಅಂತ ಪರಿಚ್ಛಿನ್ನ ಅಂತ ಮಾಡಿದ್ವಿ. ಇಷ್ಟರಲ್ಲೇ ಇದ್ದಾನೆ ಅಂತ. ದೇವ್ರು ಇಷ್ಟರಲ್ಲೇ ಇರೋದು ಅನ್ನೋದೇ ತಪ್ಪು. ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ. ಈ ವ್ಯಾಪ್ತೋಪಾಸನೆ ಮಾಡೋರು ಅಪ್ರತೀಕಾಲಂಬನರು ಅಂತ ಹೇಳಿದ್ರೆ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲ ಹೇಳ್ತಾರೆ. 4ನೇ ಅಧ್ಯಾಯ 3ನೇ ಪಾದದಲ್ಲಿ ಬರುತ್ತೆ ಆ ವಿಷಯಗಳು. ಅಲ್ಲಿ ಅಪ್ರತೀಕಾಲಂಬನರು ಅಂದ್ರೆ ಪ್ರತೀಕ ಬೇಡ ಅವ್ರಿಗೆ, ಹಾಗೆ ಧ್ಯಾನ ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಗೆ ಹಾಗಲ್ಲ, ಪ್ರತೀಕ ಬೇಕು, ಪ್ರತಿಮೆ ಬೇಕು. ರಾಮ ಕೃಷ್ಣ ವೇದವ್ಯಾಸರ ಆರಾಧನೆ ಮಾಡ್ಲಿಕ್ಕೆ ಬೇಕು. ಯಾರದು ಪ್ರತಿಮೆ? ರಾಮನಿಗೆ ಹನುಮಂತನೇ ಪ್ರತಿಮೆ, ಕೃಷ್ಣನಿಗೆ ಭೀಮಸೇನ ದೇವರೇ ನಮಗ್ ಪ್ರತಿಮೆ. ಭೀಮಸೇನ ದೇವರಲ್ಲಿ ಕೃಷ್ಣನ ಚಿಂತನೆ, ಭೀಮಾಂತರ್ಗತ ಕೃಷ್ಣನ ಆರಾಧನೆ, ಮತ್ತೆ ಹನುಮದಂತರ್ಗತ ರಾಮನ ಆರಾಧನೆ, ಮಧ್ವಾಂತರ್ಗತ ವೇದವ್ಯಾಸರ ಆರಾಧನೆ. ಮಧ್ವಾಂತರ್ಗತ ವೇದವ್ಯಾಸ ಅಂತ ದೇವರ ನಾಮನ ಇದೆಯಲ್ಲ, ಅದರ ಅಭಿಪ್ರಾಯ ಇದೆ. ಪ್ರತಿಮಾ ವಿಶಿಷ್ಟ ಪ್ರತಿಮಾತ್ವೇನ, ವಿಶಿಷ್ಟ ಪ್ರತಿಮೆ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಶ್ಲೋಕಗಳಲ್ಲಿ 3 ರೂಪಗಳ ಸ್ತೋತ್ರ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ. ಅಷ್ಟೇ ಅಲ್ಲದೆ ವಾಯುದೇವರನ್ನ ಸ್ತೋತ್ರ ಮಾಡಿದ್ ಯಾಕೆ ಇಲ್ಲಿ ಅಂದ್ರೆ ಇದೇ ಕಾರಣಕ್ಕೆ. ಅವರು 3 ರೂಪಗಳಿಗೆ ವಿಶಿಷ್ಟ ಅಧಿಷ್ಠಾನ. ನೀವು ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವರು ಒಲ್ಲೆ ಒಲಿತಾನೆ. ಯಾಕೆ ರುಜುದೇವತೆಗಳ ಒಳಗಡೆ ಪ್ರಾರ್ಥನೆ ಮಾಡಿದ್ರೆ, ಅದು ಲಾತವ್ಯರ ಒಳಗಡೆ ಮತ್ತೆ ಹನುಮಂತ ವಾಯುದೇವರ ಒಳಗಡೆ ಪ್ರಾರ್ಥನೆ ಮಾಡಿದರೆ ಫಲ ಸಿಕ್ಕೇ ಸಿಗತ್ತೆ. ಯಾಕೆ ಫಲ ಸಿಗತ್ತೆ ಅಂದ್ರೆ, ರುಜುದೇವತೆಗಳಿಗೆ ತೊಂದರೆ ಕೊಡೋರು ಯಾರು ಸಾಧ್ಯನೇ ಇಲ್ಲ. ಅಸುರರು ಕಲಿಯಿಂದ ಹಿಡಿದು ಎಲ್ಲ ಕಲಿಯನ್ನ ಮೆಟ್ಟಿದವರು, ಕಲಿಯ ನಿಗ್ರಹವನ್ನ ಮಾಡುವಂತ ಶಕ್ತಿ ಇರೋರು. ಅದರಿಂದ ಕಲಿಯ ಬಾಧನೆ ಇಲ್ಲ ಅಂದ್ಮೇಲೆ ರುಜುದೇವತೆಗಳಿಗೆ ಆರಾಮಾಗಿ ನಾವು ಮಾಡೋ ಧ್ಯಾನ, ಅವರ ಮುಖಾಂತರ ಮಾಡಿದ್ದೇನು, ಏನ್ ಪ್ರಾರ್ಥನೆ ಮಾಡಿದೀವಿ ಅದು ಅವ್ರಿಗೆ ಸಲ್ಲುತ್ತೆ, ಅವ್ರಿಗೆ ಸಿಕ್ಕೇ ಸಿಗತ್ತೆ ಅಂತ ಅರ್ಥ. ದೇವರಿಗೆ ನಮ್ಮ ಪ್ರಾರ್ಥನೆ ಸಲ್ಲತ್ತೆ, ಅದ್ರ ಮುಖಾಂತರ ನಾವು ಫಲವನ್ನ ಪಡ್ಕೊಳ್ತೀವಿ. ಈ ಎಲ್ಲ ವಿಷಯವನ್ನ ತಿಳಿಸ್ಲಿಕ್ಕೆ ಇಲ್ಲಿ 3 ಅವತಾರಗಳ ಸ್ತೋತ್ರವನ್ನ, ಮೂಲಾವತಾರದ ಸ್ತೋತ್ರವನ್ನು 49-50ನೇ ಶ್ಲೋಕದಲ್ಲಿ ಮಾಡಿದ್ದಾರೆ ಅಂತ. ಇದಿಷ್ಟು ಒಂದು ವ್ಯಾಖ್ಯಾನದ ವಿಚಾರ ಮುಗೀತು. ಈ ಷಟ್ಪುರಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಇಲ್ಲಿ ಹನುಮಂತನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಇವ್ರ ಪ್ರಕಾರ ಅಷ್ಟೇ. ಇವರು 3 ರೂಪದ ಬಗ್ಗೆ ವರ್ಣನೆ ಮಾಡಲಿಲ್ಲ. ತಯೋಹ ಅನುಗ್ರಾಹಕ ರಾಮಸ್ಯ ಮುಖ್ಯ ಪ್ರತಿಮಾಭೂತಂ ಹನುಮಂತಂ ಸ್ತೌತಿ ಅಂತ ಇವ್ರ ವ್ಯಾಖ್ಯಾನ. ತಯೋಹ ಅಂದ್ರೆ ಅದೇ ಶೇಷ ಮತ್ತೆ ಸೀತಾಪತಿ ಇಬ್ರು ಇದಾರಲ್ಲ, ಅವ್ರಿಗೆ ರಾಮನ ಅನುಗ್ರಹ ಆಗ್ಬೇಕಾಗಿದೆ. ಆ ರಾಮನ ಅನುಗ್ರಹಕ್ಕೋಸ್ಕರ ಮುಖ್ಯ ಪ್ರತಿಮೆ ಯಾರು? ಹನುಮಂತ. ಹನುಮಂತನ ಬಗ್ಗೆ ಅಷ್ಟು ಹೇಳ್ತಾ ಇದ್ದಾರೆ ಅಂತ ಅವ್ರ ವ್ಯಾಖ್ಯಾನ ಅಲ್ಲಿಗೆ ಮುಕ್ತಾಯ. ನಾವು ಇನ್ನೂ ಏನ್ ಚಿಂತನೆ ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ನಮಗೆ ಸಿಕ್ತು ಮಂಟಪಂ ರಾಜಗೋಪಾಲಾಚಾರ್ಯ ವ್ಯಾಖ್ಯಾನದಲ್ಲಿ. ನಾವು ಇನ್ನೂ ಅದನ್ನ ತಗೊಳ್ಬೇಕು. ಅದನ್ನ ಹೇಳ್ದೆ ಹೇಗ್ ತಗೊಳ್ಬೇಕು ಅಂತ. ಇನ್ನು ಕಣಗಲಿ ಶ್ರೀನಿವಾಸಾಚಾರ್ಯರ ವ್ಯಾಖ್ಯಾನ, ಇವ್ರೇನ್ ಮಾಡ್ತಾರೆ, ಇಲ್ಲಿ ದೇವರ ನಮಸ್ಕಾರವನ್ನ ಮುಖ್ಯವಾಗಿ ಮಾಡಿದ್ದಾರೆ. ಅದು ರಾಮ ಕೃಷ್ಣ ವೇದವ್ಯಾಸ ಎಲ್ಲ ಒಂದೇ. ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವ ಅಂತೀವಲ್ಲ, ಆ ಚಿಂತನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಇವ್ರ ಪ್ರಕಾರ. ಹನುಮಂತನ ಸ್ತೋತ್ರ ಮಾಡಿದ್ದಾರೆ. ಅಂದ್ರೆ ಹೇಗೆ ದೇವರ ಸ್ತೋತ್ರ ಮುಖ್ಯನೋ, ದೇವರ ಭಕ್ತರ ಸ್ತೋತ್ರನೂ ಮುಖ್ಯ. ಅದು ಹೇಳ್ತೀವಲ್ಲ, ರಾಯರ ಸ್ತೋತ್ರ ಹೇಳ್ತೀವಲ್ಲ, ಆ ಭಕ್ತರ ದರ್ಶನನು ನಮ್ಮ ಎಷ್ಟೋ ಪಾಪ ಬೆಟ್ಟಗಳ ವಾರಣೆಯನ್ನ ಮಾಡುತ್ತೆ. ಅವ್ರ ಭಕ್ತರ ನೋಡಿದ್ರೆ, ಅವ್ರನ್ನ ನೋಡಿದ್ರೆ ಇನ್ನೂ ವಿಶೇಷ. ಹಾಗೆ ದೇವರ ಅನುಗ್ರಹ ಒಂದಾದ್ರೆ ದೇವರ ಭಕ್ತರ ಅನುಗ್ರಹ ಆಗೋದು ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ರಾಮನ ಭಕ್ತೋತ್ತಮ ಯಾರು? ಹನುಮಂತ. ಅವನ ಸ್ತೋತ್ರ ಇಲ್ಲಿ ಮಾಡಿದ್ದಾರೆ ಅಂತ ಇದು. ಇವರು ಅನೇಕ ಅರ್ಥಗಳನ್ನು ಹೇಳ್ತಾರೆ, ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಈ ಕಣಗಲಿ ಶ್ರೀನಿವಾಸಾಚಾರ್ಯರು. ಅದ್ರಲ್ಲಿ ಒಂದು ಭೂರಿ ಮಹಿಮನ್ ಅಂತ ಹೇಳ್ತಾರಲ್ಲ, ಈ ಭೂರಿ ಮಹಿಮನ್ ಅನ್ನೋ ಶಬ್ದ ನಾನು ಇದುವರೆಗೆ ಹೇಳಿದೆ. ಭೂರಿ ಮಹಿಮೆ ಅಂದ್ರೆ ಅದು ಮಧ್ವಾಚಾರ್ಯರದು ಬಹಳಷ್ಟು ಮಹಿಮೆ ಇತ್ತು. ಯಾಕಂದ್ರೆ ಅವರು ಅನಂತ ವೇದಗಳ ಅರ್ಥ ಏನು ಅಂತ ತೀರ್ಮಾನ ಮಾಡ್ತವ್ರು. ಹನುಮಂತ ಅಷ್ಟು ಹಾರಿದ್ರೆ ಇವ್ರು ಇನ್ನೂ ಜಾಸ್ತಿ ಹಾರಿದ್ದಾರೆ ಮಧ್ವಾಚಾರ್ಯ. ಹನುಮಂತನೂ ಹಾರಿದ್ದಾನೆ, ಅವನು ಭೂರಿ ಮಹಿಮೆ, ದೊಡ್ಡ ಮಹಿಮೆನೆ. ಅಶೋಕವನಿಕೆಗೆ ಹೋಗಿ ಎಲ್ಲ ಮಾಡಿ ದೊಡ್ಡ ಸಾಹಸ. ಇನ್ನು ಭೀಮಸೇನ ದೇವರದು ಭೂರಿ ಮಹಿಮೆನೆ. ಅವರ ಚಿಕ್ಕ ವಯಸ್ಸಿನಿಂದ ಹಿಡಿದು ಕೈಶೋರ ಲೀಲಾಮ್ ಅಂತ ಹೇಳ್ತಾರೆ. ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಸಿಂಹಗಳ ಜೊತೆಗೆಲ್ಲ ಆಟ ಆಡ್ತಾ ಇದ್ರು, ಸಿಂಹಗಳ ಸಂಹಾರ ಮಾಡ್ತಾ ಇದ್ರು ಅಂಥವ್ರು ಭೀಮಸೇನ ದೇವರು. ಹಾಗಾದ್ರೆ ಅವರ ಮಹಿಮೆ ಇನ್ನೆಷ್ಟು, ಭೂರಿ ಮಹಿಮಾ. ಹಾಗೆ ಅರಗಿನ ಮನೆ ಪ್ರಸಂಗದಲ್ಲಿ ಎಲ್ಲರನ್ನು ಹೊತ್ಕೊಂಡು ನಡೀತಾರೆ ಭೀಮಸೇನ ದೇವರು. ಒಂದು ಕೊಂಕಳಲ್ಲಿ ಒಬ್ಬ ಇಂತಾರೆ, ಹೀಗೆಲ್ಲ ಇಟ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಭೂರಿ ಮಹಿಮೆ, ಅವರು ಒಂದೊಂದು ಮಹಿಮೆ ಎಲ್ಲ ಸಾಕಷ್ಟಿದೆ. ಈ ಎಲ್ಲಾ ಶಬ್ದ ಈ 3 ಅವತಾರವನ್ನ ಹೇಳಿದೆ. ಆದ್ರೆ ಮೂಲ ವಾಯುದೇವರನ್ನ ಹೇಳಲಿಕ್ಕೆ ಈ ಶಬ್ದ ಇದೆಯಂತೆ. ಭೂರಿ ಮಹಿಮೆ ವಾಯುದೇವರದು. ಯಾಕೆ? ಏನ್ ಚಿಂತನೆ ಮಾಡ್ಬೇಕು ನಾವು ಅಂದ್ರೆ, ಸಕಲ ಜಗತ್ ಚೇಷ್ಟಕ ವಾಯುರೂಪತ್ವ ಅಂತ ಉತ್ತರ ಕೊಡ್ತಾರೆ. ಇದರ ಅಭಿಪ್ರಾಯ ಉಸಿರಾಟ ಕ್ರಿಯೆ ಇಲ್ವಾ? ಉಸಿರಾಡಿಸ್ತಾ ಇರೋರೆ ಇಡೀ ಜಗತ್ತನ್ನ ವಾಯುದೇವರು. ಇದಕ್ಕಿಂತ ಒಂದು ಮಹಿಮೆ ಬೇಕಾ? ಭೂರಿ ಮಹಿಮೆ ಅಂದ್ರೆ. ಭೂರಿ ಅಂದ್ರೆ ಬಹಳ ಜನರಿಗೆ ಮಹಿಮೆಯನ್ನು ತೋರಿಸ್ಬಿಟ್ಟಿದ್ದಾರೆ. ಉಸಿರಾಟ ನಿಲ್ತಾ ಹೋಯ್ತು, ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಯ್ತು ಒಂದ್ ಕಥೆ, ಎಷ್ಟು ಕಷ್ಟ ಪಡ್ಬೇಕು.
ಭೂರಿ ಮಹಿಮೆಯಿಂದ ಇಡೀ ಜಗತ್ತಿನ ಪ್ರತಿ ಚೇಷ್ಟೆಗಳಿಗೆ ಅವ್ರ ಕಾರಣ. ಉಸಿರಾಟದ ಮುಖಾಂತರ, ಉಸಿರಾಟನೇ ಇಲ್ಲದ್ರೆ ಇನ್ನೇನು ಕ್ರಿಯೆ ಮಾಡ್ಬೇಕು. ಅದರಿಂದ ಭೂರಿ ಮಹಿಮೆ ಅಂದ್ರೆ ಮುಖ್ಯ ವಾಯುದೇವರನ್ನು ತಗೊಳ್ಬೇಕು ಅಂತ ಒಂದು ವ್ಯಾಖ್ಯಾನ. ಇದಾದ್ಮೇಲೆ ರಮಾರಮಣ ಧಾಮಾನಿ ಅಂತ ಬಂತು. ರಮಾರಮಣ ಧಾಮ ಅಂದ್ರೆ ಇದುವರೆಗೆ ನಾವೇನ್ ಅರ್ಥ ಮಾಡ್ಕೊಂಡ್ವಿ? ರಮಾರಮಣ ಅಂದ್ರೆ ಲಕ್ಷ್ಮೀ ರಮಣ ಅಂದ್ರೆ ಕೃಷ್ಣ, ರುಕ್ಮಿಣಿ ರಮಣ ಕೃಷ್ಣನನ್ನು ತಗೊಂಡ್ರೆ ಗೋಲೋಕ ಪ್ರಾಪ್ತಿ ಆಗತ್ತೆ ಅಂತ ಅಧಿಗಮಾಸಾಂಗವಾಗಿ ವ್ಯಾಖ್ಯಾನ ಮಾಡ್ಕೊಬಹುದು. ಇಲ್ಲ ಸಾಮಾನ್ಯವಾಗಿ ಏನ್ ವ್ಯಾಖ್ಯಾನ ಮಾಡ್ಬೇಕು? ಅವನ ಧಾಮ ಅಂದ್ರೆ ಮನೆ ಅಂತಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಅವನ ಆವಾಸ ಸ್ಥಾನ. ಇದನ್ನೆಲ್ಲ ಪಡಿಬೇಕು, ಅದನ್ನ ಹೊಂದಿಸುವಂತೆ ಮಾಡು ಅಂತ ಹನುಮಂತನ ಹತ್ರ ಪ್ರಾರ್ಥನೆ. ಇನ್ನೊಂದು ಇಲ್ಲಿ ರಮಾರಮಣ ಧಾಮ ಅಂದ್ರೆ ಯಾವುದು? ಧಾಮ ಅದು ಮಹಾಪ್ರಾಣ. ಕೆಲವ್ರಿಗೆ ಅದು ಏನು ಅರ್ಧಂಬರ್ಧ ಇರುತ್ತೆ, ಸಂಶಯ ಇರುತ್ತೆ. ಏನಂದ್ರೆ ಧಾಮನೋ ದಾಮನೋ ಅಂತ. ಈ ದಾಮೋದರ ಬೇರೆ, ಧಾಮೋದರ ಬೇರೆ. ದಾಮೋದರ ಸರಿ, ಯಾಕೆ ಹಗ್ಗ. ಧಾಮ ಅಂದ್ರೆ ಹಗ್ಗ, ಧಾಮ ಅಂದ್ರೆ ಅದು ಮನೆ, ಮಹಾಪ್ರಾಣ. ಸುಧಾಮ, ಸುಧಾಮ ಅಂತ ಎರಡು ಶಬ್ದ. ಸುಧಾಮ ಅಂದ್ರೆ ಒಳ್ಳೆ ಮನೆ ಇರೋರಿಗೆ ಸುಧಾಮ ಅಂತ ಕರಿತಾರೆ. ಸುಧಾಮ ಅಂದ್ರೆ ಒಳ್ಳೆ ಹಗ್ಗ, ಅಂದ್ರೆ ಭಕ್ತಿ ಅನ್ನೋ ಹಗ್ಗವನ್ನು ಹೊಂದಿದ್ರೆ ಸುಧಾಮ ಅಂತ ಕರಿಬೇಕು. ಶಬ್ದಗಳಲ್ಲಿ ಅವನೊಂದು ಅಕ್ಷರ ಆಚೆ ಆದ್ರೂ ಮಹಾಪ್ರಾಣ ಅಲ್ಪ ಪ್ರಾಣದಲ್ಲಿ ಅರ್ಥ ಬೇರೆ ಆಗ್ಬಿಡುತ್ತೆ. ಇಲ್ಲಿ ಧಾಮ ಅಂತ ಮಹಾಪ್ರಾಣ ಇದೆ, ಹಾಗಾದ್ರೆ ಆಧಾರ ಅಂತ ಅರ್ಥ, ಮನೆ, ಆಶ್ರಯ ಸ್ಥಳ. ಇವ್ರು ಹೇಳೋದು ರಮಾರಮಣ ಧಾಮ ಅಂದ್ರೆ ಇನ್ನೊಂದು ಬೇಕಂತೆ. ಈಗ ನಾವು ಜೀವನ ಸಾಗಿಸ್ತಾ ಇದೀವಿ, ಬದುಕಿದೀವಿ. ಈಗ ಮುಕ್ತಿ, ಬದುಕಿದ್ದವನು ತನ್ನ ದೇಹ ಬಿಟ್ಟ ಮೇಲೆ ಅವನು ಮುಂದಿನ ಲೋಕಗಳಿಗೆ ಹೋಗ್ಬೇಕಾದ್ರೆ ಶ್ವೇತದ್ವೀಪಾನಂತಾಸನ, ವೈಕುಂಠ ಅದಾದ್ಮೇಲೆ. ಬದುಕಿದ್ದಾಗ್ಲಂತೂ ಇಲ್ಲ. ಸರ್ ಬದುಕಿದ್ದಾಗ ನಾವೇನ್ ಚಿಂತನೆ ಮಾಡ್ಬೇಕೀಗ? ಅದು ಮುಂದೆ ತಾನೆ. ಈಗ ಚಿಂತನೆ ಮಾಡೋಣ ಮುಂದಕ್ಕೆ ಸಿಗಲಿ ಅಂತ. ಈಗ ಹೇಗೆ ಅಂದ್ರೆ ಅದಕ್ಕೆ ಇವ್ರು ವ್ಯಾಖ್ಯಾನ ಬರೀತಾರೆ, ಜಾಗ್ರದಾದಿ ಅವಸ್ಥಾತ್ಮಕಾನಿವಾ ಅಂತ ಅರ್ಥ. ಅಂದ್ರೆ ಮೂರು ಅಂದ್ರೆ ಇಲ್ಲಿ ಧಾಮಗಳು ಅಂದ್ರೆ ಮೂರು. ಯಾವುದು? ಅದು ಧಾಮ ಅಂದ್ರೆ ವಸ್ತುತಃ ಇನ್ನೊಂದು ಆಮೇಲೆ ಹೇಳ್ತೇನೆ. ಈ ಮೊದಲು ಇದನ್ನ ನೋಡೋಣ. ಧಾಮ ಅಂದ್ರೆ ಮೂರು ಯಾವುದು? ಶ್ವೇತ ದೀಪಾನಂತಾಸನ, ವೈಕುಂಠ. ಹಾಗೆ ಇನ್ನೊಂದು ಮೂರು ಯಾವುದು? ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಬಂತು. ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಮೂರು ಅವಸ್ಥೆಗಳು. ಒಂದು ನಿಮಿಷ. ಹೀಗೆ ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತೆ ಸುಷುಪ್ತಿ ಅವಸ್ಥೆ, ಮೂರು ಅವಸ್ಥೆಗಳು. ಈ ಮೂರು ಅವಸ್ಥೆಗಳು ಈ ಭಗವಂತನಿಗೆ ಆಧಾರ ಅಂತೆ. ಹೇಗೆ ಆಧಾರ? ನಮಗೆ ಭಗವಂತ ನಮ್ಮ ಕಣ್ಣಿನಲ್ಲಿ ಇರ್ತಾನೆ, ಮತ್ತೆ ನಮ್ಮ ಕಂಠದಲ್ಲಿ, ನಮ್ಮ ಹೃದಯದಲ್ಲಿ, ಹೀಗೆಲ್ಲ ಒಂದೊಂದು ಪ್ರದೇಶದಲ್ಲಿ ಇರ್ತಾನೆ. ಆದ್ರೆ ಆ ಮೂರು ಕಡೆ ಭಗವಂತ ಇದ್ದಾನೆ. ಆ ಭಗವಂತನ ಹತ್ರ ನನ್ನನ್ನ ಹೊಂದಿಸು ಅಂತ. ಅಂದ್ರೆ ನನಗೆ ಎಚ್ಚರ ಸರಿಯಾಗಿರ್ಲಿ, ನನ್ನ ಕನಸು ಸರಿಯಾಗಿ ಬೀಳ್ಲಿ, ಮತ್ತೆ ನನಗೆ ಒಳ್ಳೆ ಗಾಢ ನಿದ್ರೆ ಅದು ಸರಿಯಾಗಿರ್ಲಿ. ಯಾಕಂದ್ರೆ ದೇವರ ಒಂದು ಆಡಳಿತದಲ್ಲೇ ಇರೋದು ಎಲ್ಲ ಈ ಅವಸ್ಥೆಗಳು. ದೇವರೇ ಆ ಜಾಗೃತ ಅವಸ್ಥೆಯನ್ನ ನಮಗೆ ಪ್ರೇರಣೆ ಮಾಡೋದು, ಮತ್ತೆ ಸ್ವಪ್ನಾವಸ್ಥೆಯನ್ನ, ಮತ್ತೆ ಸುಷುಪ್ತಿ ಅವಸ್ಥೆಯನ್ನ. ಆ ಪ್ರತಿಯೊಂದು ಅವಸ್ಥೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ಪೂರ್ಣ, ಮತ್ತೆ ನಂತರ ರಾತ್ರಿ ಉದ್ದಕ್ಕೂ ಇಡೀ ದಿವಸ, ಒಟ್ಟು ಇಡೀ ದಿವಸಗಳಲ್ಲಿ ಈ ಮೂರು ಅವಸ್ಥೆಗಳಲ್ಲಿ ಭಗವಂತ ನಮ್ಮನ್ನ ಸರಿಯಾಗಿ ಹೊಂದಿಸ್ಲಿ, ಸಮಾಪಯ ಅಂತ ಇದು ಒಂದು ಚಿಂತನೆಯನ್ನ ಮಾಡ್ಬೇಕು ಅಂತ ಇದನ್ನ ಹೇಳಿಕೊಟ್ಟಿದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ, ಶಬ್ದ ಬರ್ತಾ ಇದೆ, ಯಾರ್ದು ಗೊತ್ತಾಗ್ತದೆ. ಇದು ಮತ್ತೊಂದು ರಮಾರಮಣ ಧಾಮಾನಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳ್ತಾನೆ. ಇನ್ನೊಂದು ಅರ್ಥ ಏನಂದ್ರೆ ರಮಾರಮಣ ಅಂದ್ರೆ ಲಕ್ಷ್ಮೀ ರಮಣ ಸರಿ, ಅವನ ಧಾಮ ಅಂದ್ರೆ ಅವನನ್ನ ಆಧಾರ ಮಾಡ್ಕೊಂಡಿರೋ ಚರಿತ್ರೆಗಳಂತೆ, ಅವನ ಚರಿತ್ರೆ. ರಮಾರಮಣ ಧಾಮಾನಿ ಚರಿತ್ರಾಣಿ ಅಂತ ಹೇಳ್ತಾರೆ. ಹಾಗಾದ್ರೆ ರಮಾರಮಣನ್ನ ಆಶ್ರಯಿಸಿಕೊಂಡಿರೋದು ಯಾವ್ದೋ ಅವನ ಚರಿತ್ರೆಗಳು. ಆ ಚರಿತ್ರೆಗಳನ್ನ ನನಗೆ ಕೇಳಿಸೋ ತರ ಮಾಡಿ ಅಂತ ಪ್ರಾರ್ಥನೆ ಅಂತೆ ಹನುಮಂತ ದೇವರ ಹತ್ರ. ಯಾಕೆ ಹನುಮಂತ ದೇವರು ರಾಮನ ಗುಣಗಾನ ಮಾಡ್ತಾ ಇರ್ತಾರೆ ಯಾವಾಗ. ರಾಮನ ಚರಿತ್ರೆ, ಆ ರಾಮನ ಗುಣಗಾನ ಅಂದ್ರೆ ಅವನ ಚರಿತ್ರೆ, ಅವನ ಭಕ್ತೋದ್ಧಾರಕ ಗುಣಗಳು, ಭಕ್ತರನ್ನು ಉದ್ಧಾರ ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ಗುಣ ಆ ರಾಮನಲ್ಲಿತ್ತು. ಆ ಗುಣಗಳು ನಿರಂತರ ಅವರು ಹೇಳ್ತಾ ಇರ್ತಾರೆ, ಗಾನ ಮಾಡ್ತಾ ಇರ್ತಾರೆ ಕಿಂಪುರುಷ ಖಂಡದಲ್ಲಿದ್ದು. ಅಂಥ ಹನುಮಂತ ದೇವರ ಬಳಿ ನಾವೇನ್ ಕೇಳ್ಬೇಕಂದ್ರೆ ನಮಗೆ ಸಚ್ಚಾಸ್ತ್ರ ಶ್ರವಣ ಮಾಡಿಸು. ಆ ರಮಾರಮಣನ ಅಂದ್ರೆ ರಾಮನ, ಈಗ ಹನುಮಂತನ ತಗೊಂಡ್ರೆ ರಮಾರಮಣ ಅಂದ್ರೆ ರಾಮ, ಆ ರಾಮನ ಚರಿತ್ರೆಗಳನ್ನ ನಮ್ಗೆ ಕಿವಿಗೆ ಬೀಳ್ಸು ಅಂತ ಹನುಮಂತನ ಹತ್ರ.
ಭೀಮಸೇನ ದೇವರನ್ನ ಹನುಮನ್ ಅಂತ ತಗೊಂಡ್ರೆ, ರಮಾ ರಮಣ ಅಂದ್ರೆ ಲಕ್ಷ್ಮೀ ರಮಣ ಅಂದ್ರೆ ಕೃಷ್ಣನ್ ತಗೊಳ್ತೀವಿ ಇವಾಗ. ಆಗ ಕೃಷ್ಣನ ಧಾಮ ಅಂದ್ರೆ ಚರಿತ್ರೆ, ಆ ಚರಿತ್ರೆಗಳನ್ನ ನನಗೆ ಬೀಳಿಸು ಕಿವಿಗೆ ಅಂತ ಇದು ಕೃಷ್ಣನ ಪ್ರಾರ್ಥನೆ ಆಗೋಯ್ತು ಭೀಮಸೇನ ದೇವರ ಮುಖಾಂತರ. ಇನ್ನು ಈ ಆಚಾರ್ಯರ ಬಗ್ಗೆ ಬಂದಾಗ ರಮಾ ರಮಣ ಅಂದ್ರೆ ಅಂಬೃಣಿ ವೇದವ್ಯಾಸ, ವೇದವ್ಯಾಸ ದೇವರನ್ನು ತಗೊಳ್ಳೋದು ರಮಾ ರಮಣ ಅಂದ್ರೆ. ಆ ವೇದವ್ಯಾಸರ ಚರಿತ್ರೆಗಳನ್ನ ಅಥವಾ ವೇದವ್ಯಾಸರು ರಚನೆ ಮಾಡಿದ ಆ ಗ್ರಂಥಗಳನ್ನ ಅದನ್ನ ಕೇಳಿಸೋ ಹಾಗೆ ಮಾಡುವಂತ ಇಷ್ಟು ಅರ್ಥವನ್ನ ಈ ರಮಾರಮಣ ಧಾಮಾನಿ ಅನ್ನೋ ಶಬ್ದ ಕೊಡ್ತಾ ಇದೆ ಅಂತ ಇದು ಕಡಗರಿ ಶ್ರೀನಿವಾಸಾಚಾರ್ಯರ ಅಪೂರ್ವವಾದ ವ್ಯಾಖ್ಯಾನ. ಇನ್ನೊಂದು ಇದ್ರ ಜೊತೆಗೆ ನಾವೇನ್ ಅರ್ಥ ಮಾಡ್ಕೊಬೇಕಂದ್ರೆ, ಈಗ ಬಹುವಚನ ಬರುತ್ತಲ್ಲ, ಧಾಮಾನಿ ಅಂದ್ರೆ ಅವನ ಸ್ಥಾನಗಳು ಅಂತ ಅರ್ಥ. ಸ್ಥಾನಗಳು ವಸ್ತುತಃ ದೇವ್ರದ್ದು ಎಷ್ಟಿದೆ? ಮೂರೇ ಇಲ್ಲ. ಶ್ವೇತ ದ್ವೀಪಾನತಾಸನ ವೈಕುಂಠ ಅದ್ ಮುಖ್ಯ, ಬೇಕಾದಷ್ಟಿದೆಯಲ್ಲ ದೇವ್ರದ್ದು. ಗೋಲೋಕ ಅಂತಿದೆ, ಎಷ್ಟೆಷ್ಟು ಲೋಕಗಳಿದೆ. ಹಾಗಾದ್ರೆ ಮೂರನ್ನೇ ಮಾತ್ರ ಯಾಕೆ ತಗೊಂಡಿದ್ರು ಅಂದ್ರೆ, ಇದು ಹಿಂದಕ್ ಬಂದಿತ್ತು ಮೊದಲು ಪಾಠದಲ್ಲಿ ಕಪಿಂಜಲಾಧಿಕರಣ ನ್ಯಾಯ ಅಂತ ಒಂದ್ ಬಂದಿತ್ತು. ಅದೇ ಪಕ್ಷಿಯ ಬಗ್ಗೆ ಹೇಳ್ತಾನೆ, ಎಷ್ಟು ಪಕ್ಷಿ ಅಲ್ಲಿ ಕೊಡ್ಬೇಕು ಆ ಯಾಗದಲ್ಲಿ ಅಂತ ಬಂತಲ್ಲ, ಅಲ್ಲಿ ಮೊದಲು ತಗೊಳ್ಳೋದೆ ಮ್ಯೂಟ್ ಮಾಡ್ಕೊಡಿ, ಶಬ್ದ ಆಗ್ತಾರೆ. ಶ್ರೀನಿವಾಸ್ ಉಪಾಧ್ಯಾಯ ಅವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹರಿ ಶ್ರೀನಿವಾಸ. ಕಪಿಂಜಲಾಧಿಕರಣ ನ್ಯಾಯದಲ್ಲಿ ಅಲ್ಲಿ 3 ಪಕ್ಷಿ ಅಂತ ಅಷ್ಟೇ ತಗೊಳ್ತಾರೆ, ಜಾಸ್ತಿ ಇಲ್ಲ. 3ಕ್ಕೆ ನಿಲ್ಲಿಸ್ಕೊಬೇಕಂತ, ಜಾಸ್ತಿ ಇರ್ಬೋದು ಪಕ್ಷಿಗಳು, ಆದ್ರೆ 3ಕ್ಕೆ ನಿಲ್ಲಿಸ್ಕೊಳ್ಬೇಕು ಅಂತ ಬಂತಲ್ಲ. ಆ ತರ ಇಲ್ಲಿ ರಮಾರಮಣ ಧಾಮ ಬೇಕಾದಷ್ಟು ಇರ್ಬೋದು, ದೇವರ ಎಷ್ಟು ಲೋಕಗಳಲ್ಲಿದ್ದಾನೆ, ಆದ್ರೆ ಪ್ರಮುಖ ಲೋಕ ಈ 3 ಬಿಟ್ಟಂತೂ 4ನೇದಿರಲ್ಲ. ಹಾಗಾದ್ರೆ ಆ 3 ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಅಷ್ಟನ್ನು ತಗೊಂಡಿದ್ದಾರೆ ಈ ವ್ಯಾಖ್ಯಾನದಲ್ಲಿ. ಅದು ಕಪಿಂಜಲಾಧಿಕರಣ ನ್ಯಾಯದಿಂದ ಅಂತ ಅದೊಂದು ವಿಷಯ. ಇದಾದ್ಮೇಲೆ ಈ ಅಂಜನ ಸೂನು ಅಂತ ಹೇಳಿದ್ರಲ್ಲ, ಅಂಜನಾ ಸೂನು ಅಂತ ಯಾಕೆ ಹೇಳಿತ್ತು ಅಂತ ಅದಕ್ಕಿಷ್ಟೇ ಉತ್ತರ. ಅದು ಹನುಮಂತನ ಅವತಾರ ಎಲ್ಲಾಯ್ತು ಅದು ಗೊತ್ತಿಲ್ಲ, ಎಲ್ಲ ಆಯ್ತು ಅಂತ ತಿಳಿಸ್ಲಿಕ್ಕೋಸ್ಕರ ಅಂಜನಾ ಸೂನು ಅಂತ ಹೇಳಿದ್ದಾರೆ ಅಂತ. ಅದೇನಾದ್ರು ಸುಲಭ ತಾನೆ ಅಂತ. ಅದು ಹನುಮಂತನ ಅವತಾರದಲ್ಲಿ ಬಹಳ ಗೊಂದಲ ಇದೆ. ಹನುಮಂತ ಅವತಾರದ ಪ್ರಸಂಗದಲ್ಲಿ ಅವನು ಕೇಸರಿ ಪುತ್ರ ಅಂತ ಕರಿಬೇಕಾ, ವಾಯುಪುತ್ರ ಅಂತ ಕರಿಬೇಕಾ ಹನುಮಂತನನ್ನ ಅಂತ ಒಂದು ಸಂಶಯ. ಯಾಕೆ ಅಂತಂದ್ರೆ, ಇಲ್ಲಿ ಪ್ರಾಭಂಜನೆ ಅಂತ ಕರೆದು ಬಿಟ್ರು ಹಿಂದೆ, ಪ್ರಾಭಂಜನೆ ಅಂಜನಾಸೂನು ಅಂತಂದ್ರು. ಇದನ್ನ ಇಟ್ಕೊಂಡು ಆಕ್ಷೇಪ ಮಾಡೋದಿದೆ. ಏನ್ ಆಕ್ಷೇಪ ಅಂದ್ರೆ, ಇದು ಸಂಗ್ರಹ ಈ ರಾಮಾಯಣದಲ್ಲೆಲ್ಲ ನಾವು ಗಮನಿಸ್ಬೋದು, ಮತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ಗಮನಿಸ್ಬೋದು. ವಾಯುಪುತ್ರ ಅಂತ ವಾಯುವಿನ ಮಗ, ಅಲ್ಲಿ ಕೇಸರಿಯ ಪಾತ್ರ ಏನು ಇಲ್ವೇ ಇಲ್ಲ ಅನ್ನೋ ತರ ಒಂದು ಮಾತು ಬರುತ್ತೆ. ಹಾಗಾದ್ರೆ ವಾಯುಪುತ್ರ ಇವನು, ಕೇಸರಿ ಒಂದು ಸುಮ್ನೆ ಗಂಡ ಅಷ್ಟೇ, ಅವನಿಂದ ಸಂತಾನನೇ ಆಗ್ಲಿಲ್ಲ ಅನ್ನೋ ತರ ಕೇಸರಿಯನ್ನ ಮರೆತು ಬಿಡ್ತೀವಿ. ಆದ್ರಿಂದ ಇಲ್ಲಿ ಏನಾಯ್ತು ಅಂದ್ರೆ, ಮೊದಲನೇ ಶಬ್ದ ಈ ಸ್ವಾಪ್ತಂದಾವನಾಖ್ಯಾನದಲ್ಲಿ 50ನೇ ಶ್ಲೋಕದಲ್ಲಿ ಪ್ರಾಭಂಜನೆ ಅಂತಂದ್ರು. ಪ್ರಾಭಂಜನೆ ಅಂದ್ರೆ ಪ್ರಭಂಜನನ ಮಗ ಅಂತ ಅರ್ಥ, ಅಂದ್ರೆ ವಾಯುದೇವರ ಮಗ ಅಂತ ಅರ್ಥ. ಅಂಜನಾ ಸೂನು, ಅಂಜನೆಯ ಪುತ್ರನೇ. ಪ್ರಾಭಂಜನೆ ಅಂದ್ರೆ ವಾಯುದೇವರ ಮಗ, ಅಂಜನೆಯ ಮಗ. ಮತ್ತೆ ಕೇಸರಿ ಪಾತ್ರ ಏನಾಯ್ತು ಮತ್ತೆ? ಅದಕ್ಕೆ ಇವರೇನ್ ಹೇಳ್ತಾರೆ ವ್ಯಾಖ್ಯಾನಕಾರರು, ಅಸ್ಯ ಅವತಾರ ಕುತ್ರ ಇತ್ಯುಕ್ತೋ, ಎಲ್ಲಿ ಅವನ ಅವತಾರ ಅಂದ್ರೆ ಕೇಸರಿ ಕ್ಷೇತ್ರೇ ಅಂಜನಾಯಾಮ್ ಇತ್ಯರ್ಥ ಅಂತ. ಅದು ಕೇಸರಿನೇ ಪ್ರಾರ್ಥನೆ ಮಾಡಿದ್ದಾರೆ ಋಷಿಮುನಿಗಳ ಮುಖಾಂತರ. ಆ ಕೇಸರಿಯ ಅನುಗ್ರಹ ಪಡ್ಕೊಂಡು ಅವನೇ ದೇವತಾ ಅನುಗ್ರಹದಿಂದ ಪಡೆದಿದ್ದು ಕೇಸರಿ ಪುತ್ರ. ಅದನ್ನ ಕೇಸರಿಯ ಕ್ಷೇತ್ರ ಅಂದ್ರೆ ಏನು? ಅಂಜನಾ ದೇವಿ ಅಂತ ಅರ್ಥ, ಕೇಸರಿಯ ಪತ್ನಿ. ಆ ಅಂಜನಾ ದೇವಿಯಲ್ಲೇ ಪಡೆದಿತ್ತು ಅಂತ ಅವನನ್ನ ಮರೆಯೋ ಹಾಕಿಲ್ಲ. ಆ ದೃಷ್ಟಿಯಿಂದ ಕೇಸರಿ ಕ್ಷೇತ್ರ ಅಂತ ಇಲ್ಲಿ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡಿದ್ದಾರೆ. ಇದಾದ್ಮೇಲೆ ಕುಂಜರಾಜಿತ ಶಕ್ತಿಂಚ ಯೋಗ್ಯತಾಪೇಕ್ಷೆಯ ಅಂತ ಅದನ್ನ ಇಟ್ಕೊಳ್ಬೇಕಂತೆ ಕೊನೆಯದಾಗಿ ಇಲ್ಲಿ ವ್ಯಾಖ್ಯಾನದಲ್ಲಿ ಹಿಡಿತು. ಅಂದ್ರೆ 10,000 ಆನೆಗೆ ಸಮಾನವಾದ ಶಕ್ತಿಯನ್ನ ಕೊಡ್ತಾರೆ ಅಂತಂದ್ರೆ, ಹಾಗೆ ಎಲ್ರಿಗೂ ಕೊಟ್ರೆ ಒಬ್ಬೊಬ್ರು ಆನೆಗಳ ತರ ಮದ ಬಂದ್ಬಿಡುತ್ತೆ. ಹಂಗ್ ಮದ ಬಂದು ಏನೇನ್ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಏನಂದ್ರೆ, ಅವ್ರವ್ರ ಯೋಗ್ಯತೆಗೆ ಅದು 10,000 ಆನೆ ಬಲ ಅಂದ್ರೆ ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನ ಅಲ್ಲಿ ವಾಯುದೇವರು ಅವ್ರಿಗೆ ನೀಡ್ತಾರೆ ಅಂತ ಅರ್ಥ ಅಂತ. ಇಷ್ಟು ಈ ವ್ಯಾಖ್ಯಾನದಲ್ಲಿ ಬಂದ ವಿಷಯ. ಇದಾದ್ಮೇಲೆ ಇನ್ನೂ ಮುಂದೆ ಇಷ್ಟು ಶ್ಲೋಕಗಳು, ಈ ಶ್ಲೋಕಗಳ ವಿವರಣೆ ಮುಗಿತು. ಮುಂದಿನ ಶ್ಲೋಕದ ವಿವರಣೆಗಳನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸರಾಜರ್ಗತ ಭಾರತೀಯ ಪ್ರಾಣಾಂತರ್ಗತ ಶ್ರೀಮಂತ ಗೋಪಾಲಕೃಷ್ಣನಿಗೆ ನಮಸ್ಕಾರ ಗುರುಗಳೇ. ನಮಸ್ಕಾರ.
ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.